ಏನು ದುಗ್ಸಂದ್ರ ಹೋಬಳಿಗೆ ಸಂಬಂಧಪಡ್ತಕ್ಕಂಥ ಬಂಡಾರಹಳ್ಳಿ ಗ್ರಾಮದಲ್ಲಿ ಎಸ್.ಸಿ ಕಾಲೋನಿ ಒಳಗಡೆ ಗ್ರಾಮ ದೇವತೆ ಗಂಗಮಾಂಬಿಕಾ ನೂತನ ದೇವಸ್ಥಾನ ಮತ್ತು ವಿಗ್ರಹ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಹಿತೈಷಿಗಳು ನನ್ನ ಸಹೋದರ ಸಮಾನರಾದಂಥ ನಮ್ಮ ಸುರೇಶ್ರವರು ದಂಪತಿಗಳು ಮತ್ತು ವೆಂಕಟೇಶ್ರವರು ಇತರೆ ಎಲ್ಲ ನನ್ನ ಬಂಧುಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒಂದು ವಾರದ ಹಿಂದೇನೂ ಸಹ ಹೇಳ್ತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಾರಂಭ ಮಾಡಬೇಕಂತಂದ್ರೆ ಕೂಡ ದೇವಸ್ಥಾನ ಪ್ರಾರಂಭ ಮಾಡಬೇಕಂತಂದ್ರೆ ಕೂಡ ಪ್ರಥಮವಾಗಿ ಬಂದು ನನಗೆ ತಿಳಿಸಿದರು. ಬಟ್ ಕಾರಣಾಂತರಗಳಿಂದ ದೊಡ್ಡವರು ಒಂದು ಹೇಳ್ತಾರೆ, ಏನಾದರೂ ಒಂದು ದಾನ ಕೊಡಬೇಕು, ಏನೋ ಒಂದು ಮಾಡಬೇಕು ಅಂತಂದರೆ ಅದಕ್ಕೊಂದು ಸಮಯ ಕೂಡಿ ಬರಬೇಕು. ನಾನು ಅಂದ್ಕೊಳ್ತಾನೆ ಇದ್ದೆ, ಅವ್ರು ಕೇಳಿದಾಗ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಇತ್ತು. ಬಟ್ ಆ ಒಂದು ಸಮಯ ಸಂದರ್ಭಕ್ಕೆ ನನಗೇನೂ ಅಲ್ಲಿ ಕೊಡಲಿಕ್ಕೆ ಸಮಯನೇ ಸಿಗಲಿಲ್ಲ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ದೊಡ್ಡವರು ಹೇಳ್ತಾರೆ, ಈ ಕೈಯಲ್ಲಿ ಕೊಡೋದು, ಈ ಕೈಯಲ್ಲಿ ಇನ್ನೊಬ್ರು ಗೊತ್ತಾಗಬಾರ್ದು ಅಂತ. ಇದು ದೇವಸ್ಥಾನ ಒಂದು ಕಾಮಗಾರಿ ಕೆಲಸ ಆಗಿದ್ದರಿಂದ ಆ ಸಂದರ್ಭದಲ್ಲಿ ನನಗೆ ಆ ತಾಯಿ ಆ ಒಂದು ಅನುಗ್ರಹ ಕೊಡಲಿಲ್ವೇನೋ ಅಂತ ನನಗೆ ಈಗ ಅನಿಸ್ತಾ ಇದೆ. ಹಾಗಾಗಿ ಏನು ಇವತ್ತು ನನ್ನನ್ನು ಮತ್ತು ನನ್ನ ತಂಡವನ್ನು ಇಲ್ಲಿಗೆ ಆಹ್ವಾನಿಸಿ ಒಂದು ಆ ದೇವರ ಕೃಪೆ ಅಣ್ಣನ ಮೇಲೆ ಇರಲಿ ಅಂತೇಳಿ ಏನು ಬಯಸಿದ್ದಾರೋ ಅದೇ ರೀತಿ ನಾನು ಸಹ ಈ ಒಂದು ಪುಣ್ಯ ಕೆಲಸವನ್ನು ಮಾಡಿರ್ತಕ್ಕಂಥ ದಂಪತಿಗಳಿಗೆ ಮತ್ತು ಅವ್ರ ಕುಟುಂಬಕ್ಕೆ ಮತ್ತು ಈ ಗ್ರಾಮಕ್ಕೆ ಪೂರ್ತಿ ಆ ತಾಯಿಯ ಕೃಪಾ ಕಟಾಕ್ಷ ಜನರ ಮೇಲೆ ಇರಲಿ. ಯಾವೊಂದು ಬೇರೆ ಬೇರೆ ರೀತಿಯ ಕಾಯಿಲೆ ಕಸಾಪಗಳಿಗೆ ಆಸ್ಪದ ಕೊಡದೆ ಜನರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಆಯಮ್ಮ ಒಂದು ಕಣ್ಣನ್ನು ಹಾಯಿಸುವಂಥ ಇದು ಜನರ ಮೇಲೆ ಇರಲಿ. ಅದರ ಜೊತೆಗೆ ಪ್ರತಿನಿತ್ಯ ಏನು 48 ದಿನಗಳ ಕಾಲ ಏನು ಆ ದೇವರ ಒಂದು ಅನುಗ್ರಹದಲ್ಲಿರ್ತಾರೋ ಅವರೆಲ್ಲರೂ ಸಹ ಭಾರಿ ಅಚ್ಚುಕಟ್ಟಿಂದ ಅವರ ಒಂದು ಪೂಜೆಗಳನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನ್ನನ್ನು ಕರೆಸಿ ಇಲ್ಲಿ ಒಂದು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಸಹೋದರ ದಂಪತಿಗಳಿಗೂ ಮತ್ತು ನಮ್ಮ ಸ್ನೇಹಿತರುಗಳಿಗೂ ವಂದಿಸಿ ನನ್ನ ಮಾತನ್ನು ವಿರಾಮ ಹೇಳ್ತೀನಿ. ನಮಸ್ಕಾರ.